ಹಾಯ್ ಶುಭೋದಯ. ಎಲ್ಲರೂ ಹೇಗಿದ್ದೀರಿ? ಎಲ್ಲರೂ ಆರಾಮಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವಿಡಿಯೋನ ಶುರು ಮಾಡೋಣ ಬನ್ನಿ. ಇವತ್ತು ಬೆಳಗ್ಗೆ ಬೇಗನೆ ಎದ್ದು ಟೀ ಮಾಡೋಣ ಅಂತ ಬಂದಿದ್ದೀನಿ. ಟೀ ಕುಡಿದು ಕೆಲಸ ಸ್ಟಾರ್ಟ್ ಮಾಡಿದ್ರೆ ನನಗೆ ಏನಾದರೂ ಒಂಥರ ಮೈಂಡ್ ರಿಫ್ರೆಶ್ಮೆಂಟ್ ಅಂತ ಅನಿಸುತ್ತೆ. ಬೆಳಗ್ಗೆ ಅಷ್ಟು ಬೇಗ ಯಾರೂ ಎದ್ದಿರಲಿಲ್ಲ, ಎಲ್ಲ ಮಲಗಿದ್ರು. ಸೊ ಹಾಗಾಗಿ ನನಗೊಬ್ಳಿಗೆ ಮಾತ್ರ ಟೀ ಮಾಡಿಕೊಂಡು ಸ್ವಲ್ಪ ಹೊತ್ತು ನನಗೆ ಅಂತ 10 ನಿಮಿಷ ತೊಗೊಂಡು ಟೀನ ಕುಡಿದ್ಬಿಟ್ಟು ನಂತರ ಕೆಲಸನ ಸ್ಟಾರ್ಟ್ ಮಾಡ್ತೀನಿ. ಇವತ್ತಿನ ಬೆಳಗಿನ ತಿಂಡಿಗೆ ನಾನು ಇಡ್ಲಿನ ಮಾಡ್ತಾಯಿದ್ದೀನಿ. ತಟ್ಟೆ ಇಡ್ಲಿ, ಮಸಾಲೆ ಇಡ್ಲಿ ಅಂತ ಹೇಳ್ತಾರಲ್ಲ, ಆ ಇಡ್ಲಿನ ಮಾಡ್ತಾಯಿದ್ದೀನಿ. ಈ ಇಡ್ಲಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ಮತ್ತು ಮಾಡೋದಕ್ಕೂ ತುಂಬ ಈಸಿ. ಸಾರಿ, ನಾನು ಇಡ್ಲಿ ರೆಸಿಪಿನ ರೆಕಾರ್ಡ್ ಮಾಡ್ಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ಬೆಳಗ್ಗೆ ತುಂಬಾ ಟೈಮ್ ಆಗೋಗ್ಬಿಟ್ಟಿತ್ತು ತಿಂಡಿ ಮಾಡೋ ಅಷ್ಟರಲ್ಲಿ. ಸೊ ಹಾಗಾಗಿ ಈ ರೆಸಿಪಿ ಬೇಕಂದರೆ ನೀವು ನನಗೆ ಕಾಮೆಂಟ್ ಮಾಡಿ, ಖಂಡಿತವಾಗ್ಲೂ ನೆಕ್ಸ್ಟ್ ಟೈಮ್ ಈ ರೆಸಿಪಿನ ನಾನು ನಿಮಗೆ ಶೂಟ್ ಮಾಡಿ ತೋರಿಸ್ತೀನಿ. ಈ ರೆಸಿಪಿ ಮಾಡೋದು ತುಂಬ ಈಸಿ. ಬೆಳಗ್ಗೆ ಇದಕ್ಕೆ ಹಿಂದಿನ ದಿನವೇ ಪ್ರಿಪ್ರೇಷನ್ ಮಾಡ್ಕೋಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ಬೆಳಗ್ಗೆ ಎದ್ಬಿಟ್ಟು ಪ್ರಿಪ್ರೇಷನ್ ಮಾಡಿಕೊಂಡ್ರು ಆರಾಮಾಗಿ ಒಂದು ಹಾಫ್ ಆನ್ ಅವರಲ್ಲಿ ಮುಗ್ದೋಗುತ್ತೆ. ಇದ್ರ ಜೊತೆ ಚಟ್ನಿ ಸಾಂಬಾರು ಏನಾದರೂ ಮಾಡಿಕೊಂಡ್ರು ತುಂಬ ಚೆನ್ನಾಗಿರುತ್ತೆ. ನಾನು ಇದ್ರ ಜೊತೆ ಚಟ್ನಿ ಮಾಡಿದ್ದೆ. ಇಡ್ಲಿ ಮಾತ್ರ ನಿಜವಾಗ್ಲೂ ಸೀರಿಯಸ್ಲಿ ತುಂಬ ಚೆನ್ನಾಗಿ ಬಂದಿತ್ತು. ನೋಡಿ, ನಾನು ಬೆಳಗ್ಗೆ ಎದ್ದು ಪ್ರಿಪ್ರೇಷನ್ ಮಾಡ್ಕೊಂಡು ಮಾಡಿರೋದು. ತುಂಬ ಬೇಗ ತುಂಬ ಕ್ವಿಕ್ಕಾಗುತ್ತೆ. ಜಾಸ್ತಿ ಟೈಮ್ ಕೂಡ ಹಿಡಿಸೋದಿಲ್ಲ, ಜಾಸ್ತಿ ಇಂಗ್ರೀಡಿಯೆಂಟ್ಸ್ ಕೂಡ ತೊಗೊಳ್ಳೋದಿಲ್ಲ. ನೀವೊಂದ್ಸಲ ಟ್ರೈ ಮಾಡಿ. ನಿಮಗೆ ಈ ರೆಸಿಪಿ ಬೇಕು ಕಮೆಂಟ್ ಮಾಡಿ. ನಾನು ಮುಂದಿನ ವ್ಲಾಗಲ್ಲಿ ಈ ರೆಸಿಪಿದ ವಿಡಿಯೋನ ಫುಲ್ ಶೂಟ್ ಮಾಡಿ ಅಪ್ಲೋಡ್ ಮಾಡ್ತೀನಿ. ಇಡ್ಲಿ ಮಾತ್ರ ತುಂಬ ಚೆನ್ನಾಗಿ ಬಂದಿತ್ತು. ಇಡ್ಲಿ ಎಲ್ಲ ಮಾಡಿಟ್ಟಿದ್ದಾದಮೇಲೆ ಎಲ್ಲರಿಗೂ ಬಾಕ್ಸ್ಗೆ ಹಾಕ್ಬಿಟ್ಟು ಅವ್ರನ್ನೆಲ್ಲ ಸ್ಕೂಲಿಗೆ ಕಳಿಸಿದ ನಂತರ ನನ್ನ ಮುಂದಿನ ಕೆಲಸಗಳು ಸ್ಟಾರ್ಟ್ ಆಗ್ತವೆ. ನಾನು ಬೆಳಗ್ಗೆ ಇಷ್ಟು ಬೇಗ ತಿಂಡಿ ಮಾಡಿರೋದಿಲ್ಲ. ಸೊ ಹಾಗಾಗಿ ಅದನ್ನೆಲ್ಲ ಬಾಕ್ಸ್ಗೆ ಹಾಗೆ ಎತ್ತಿಟ್ಟಿರ್ತೀನಿ. ಸ್ನಾನ ಪೂಜೆ ಎಲ್ಲ ಆಮೇಲೆ ತಿಂಡಿ ಮಾಡ್ಕೋತೀನಿ. ತಿಂಡಿ ಮಾಡಿಕೊಂಡು ಸ್ವಲ್ಪ ಟೈಮ್ ರೆಸ್ಟ್ ಮಾಡಿ ಟಿ ವಿ ನೋಡಿ. ಸೊ ನಂದೊಂದು ಬ್ಲೌಸ್ ಸ್ಟಿಚಿಂಗ್ ಇತ್ತು, ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಬಂದಿದ್ದೀನಿ. ನನ್ನ ಬ್ಲೌಸ್ಗಳನ್ನ ನಾನೇ ಸ್ಟಿಚ್ ಮಾಡ್ಕೋತೀನಿ, ಹೊರಗಡೆ ಏನು ಮಾಡಿಸೋದಿಲ್ಲ. ವರ್ಕ್ ಬ್ಲೌಸ್ಗಳಾದರೆ ಹೊರಗಡೆ ಕೊಡ್ತೀನಿ, ವರ್ಕ್ ಮಾಡಿಸ್ಕೊಂಡು ಬಂದು ಅದನ್ನು ಕೂಡ ನಾನು ಮನೆಯಲ್ಲೇ ಸ್ಟಿಚ್ ಮಾಡ್ಕೋತೀನಿ. ಇವತ್ತು ನಾನು ಬಾಲ್ ಇಟ್ಬಿಟ್ಟು ಸ್ಟಿಚ್ ಮಾಡ್ತಾಯಿದ್ದೀನಿ. ತೋಳಿಗೆ ತುಂಬ ಚೆನ್ನಾಗಿರುತ್ತೆ. ಎಲ್ಲ ಡಿಸೈನ್ಸ್ನ ಹೊಲಿತೀನಿ ಅಂತ ಏನಿಲ್ಲ, ನನಗೆ ಯಾವುದು ಇಷ್ಟ ಆಗುತ್ತೆ, ಯಾವುದು ಕಂಫರ್ಟಬಲ್ ಅನಿಸುತ್ತೆ ಆ ಡಿಸೈನ್ಗಳನ್ನ ನಾನೇ ಸ್ಟಿಚ್ ಮಾಡ್ಕೋತೀನಿ. ಹೊರಗಡೆ ಕೊಟ್ಟು ಯಾವತ್ತೂ ಮಾಡಿಸಿಲ್ಲ. ತುಂಬ ಚೆನ್ನಾಗಿ ಮಾಡ್ಕೋತೀನಿ ಅಂತಲೂ ಏನಿಲ್ಲ. ನನಗೆ ಹೇಗೆ ಬೇಕು, ನನಗೆ ಹೇಗೆ ಬರುತ್ತೋ ನಾನು ಹಾಗೆ ಮಾಡ್ಕೋತೀನಿ. ಬ್ಲೌಸ್ ಹೊಲಿಯೋದು ತುಂಬಾ ಈಸಿ. ಅದರದ್ದು ಹೇಗೆ ಹೊಲಿಬೇಕು ಅಂತ ಗೊತ್ತಾದರೆ ಸಾಕು. ಡಿಸೈನ್ಸ್ಗಳನ್ನ ಕ್ಲಾಸ್ಗೆ ಹೋಗಿ ಕಲಿಬೇಕು ಅನ್ನೋ ನೆಸೆಸಿಟಿ ಏನಿಲ್ಲ. ನಾನು ಫಸ್ಟು ನಾರ್ಮಲ್ ಬ್ಲೌಸ್ಗಳನ್ನ ಸ್ಟಿಚ್ ಮಾಡ್ತಾಯಿದ್ದೆ. ಇವಾಗ ನಾನೇ ಬ್ಲೌಸ್ ಹೊಲ್ಕೊಳ್ಳೋಕ್ಕೆ ಸ್ಟಾರ್ಟ್ ಆದಮೇಲೆ, ಬೇರೆಯವ್ರದ್ದು ಸಮೇತ ಹೊಲಿಯೋಕ್ಕೆ ಸ್ಟಾರ್ಟ್ ಆದಮೇಲೆ ಕಸ್ಟಮರ್ಸು ಡಿಸೈನ್ಸ್ ಬ್ಲೌಸ್ಗಳನ್ನ ಕೇಳ್ತಾರೆ, ಹೀಗೆ ಹೊಲಿಕೊಡಿ ಹಾಗೆ ಹೊಲ್ಕೊಡಿ ಅಂತ. ಸೊ ಹಾಗಾಗಿ ನಾನು ಮನೇಲೇ ಸ್ಟಿಚ್ ಮಾಡ್ತಿರೋದ್ರಿಂದ ಯೂಟ್ಯೂಬಲ್ಲಿ ನೋಡಿಬಿಟ್ಟು ಡಿಸೈನ್ಸ್ಗಳನ್ನ ಹೇಗೆ ಕಟ್ ಮಾಡೋದು ಮತ್ತು ಅವುಗಳನ್ನ ಹೇಗೆ ಸ್ಟಿಚ್ ಮಾಡೋದು ಅಂತ ನೋಡ್ತೀನಿ. ಈಗಂತೂ ಯೂಟ್ಯೂಬಲ್ಲಿ ತುಂಬ ವೆರೈಟಿ, ತುಂಬ ಡಿಸೈನ್ಸು ಕಟ್ ಮಾಡೋದು ಹೇಗೆ, ಅಳತೆ ತೊಗೊಳ್ಳೋದು ಹೇಗೆ ಎಲ್ಲವನ್ನು ಹೇಳ್ಕೊಡ್ತಾರೆ. ಬಟ್ ನಾವು ಫಸ್ಟು ನಾರ್ಮಲ್ ಬ್ಲೌಸ್ನ ಕರೆಕ್ಟಾಗಿ ಪರ್ಫೆಕ್ಟಾಗಿ ಹೊಲಿಯೋದನ್ನ ಕಲ್ತಿದ್ರೆ ಮಾತ್ರ ನಮಗೆ ಯಾವುದೇ ಡಿಸೈನ್ಸ್ ಬ್ಲೌಸ್ ಆದ್ರೂ ಹೊಲಿಯೋಕ್ಕೆ ಸಾಧ್ಯ ಆಗುತ್ತೆ. ಮತ್ತು ಇನ್ನೊಂದು ಇಂಪಾರ್ಟೆಂಟ್ ಏನಂದರೆ, ನಮಗೆ ಬ್ಲೌಸ್ಗಳದ್ದು ಅಳತೆ ತೊಗೊಳ್ಳೋಕ್ಕೆ ಪರ್ಫೆಕ್ಟಾಗಿ ಗೊತ್ತಿರಬೇಕು. ಸೊ ಅಳತೆ ಒಂದು ಗೊತ್ತಿದ್ದರೆ ಮತ್ತು ನಾರ್ಮಲ್ ಬ್ಲೌಸ್ನ ಕಟ್ಟಿಂಗ್ ಮಾಡೋಕ್ಕೆ ಗೊತ್ತಿದ್ದರೆ ನಾವು ಯಾವುದೇ ತರಹದ ಡಿಸೈನ್ ಬ್ಲೌಸ್ಗಳನ್ನ ಆರಾಮಾಗಿ ವಿಡಿಯೋ ನೋಡಿಕೊಂಡು ಹೊಲಿಬೋದು. ನಾನು ಇದೇ ರೂಲ್ಸ್ನ ಫಾಲೋ ಮಾಡ್ತಾಯಿದ್ದೀನಿ. ಯಾರಾದರೂ ನೀವೇನಾದರೂ ನಿಮ್ಮದು ಬ್ಲೌಸ್ಗಳನ್ನ ಹೊಲಿಬೇಕು ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗ್ಲೂ ಈ ಥರ ಟ್ರೈ ಮಾಡ್ಬೋದು. ಫಸ್ಟು ನಿಮ್ಮದೇ ಬ್ಲೌಸ್ಗಳನ್ನ ಹೊಲ್ಕೊಳ್ಳಿ. ನಿಮ್ಮದೇ ಬ್ಲೌಸ್ ಅಲ್ವಾ, ನಾವೇ ಹೊಲಿದಿರೋ ಬ್ಲೌಸ್ ಆಗಿರೋದ್ರಿಂದ ಅದು ಸ್ವಲ್ಪ ಹೇಗಿದ್ರೂ ಅಡ್ಜಸ್ಟ್ ಮಾಡಿ ಹಾಕ್ಕೊಳ್ಳೋಣ. ಒಂದು ಬ್ಲೌಸ್ ತಪ್ಪಾದಾಗ ಇದರಲ್ಲಿ ಏನು ಮಿಸ್ಟೇಕ್ ಮಾಡಿದೆ ನೀನು, ನೆಕ್ಸ್ಟ್ ಬ್ಲೌಸಲ್ಲಿ ಅದನ್ನು ಕರೆಕ್ಟ್ ಮಾಡ್ಕೊಳ್ಳೋದು. ಸೊ ಹೀಗೆ ಮಾಡ್ತಾ ಕಂಟಿನ್ಯೂಸ್ ಆಗಿ ಬರುತ್ತೆ. ಯಾವ ವಿದ್ಯೆನೂ ಬ್ರಹ್ಮವಿದ್ಯೆ ಅಲ್ಲ. ಖಂಡಿತವಾಗ್ಲೂ ಕಲಿತಾ ಹೋದರೆ ಯಾವುದೂ ಕಷ್ಟ ಆಗೋದಿಲ್ಲ, ಆರಾಮಾಗಿ ಕಲಿಬೋದು. ನಾನು ಏನಿಲ್ಲ ಅಂದರೂ ದಿನಕ್ಕೆ ಫ್ರೀ ಆದಾಗ ಮಕ್ಕಳು ನೋಡಿಕೊಂಡು, ಮಕ್ಕಳನ್ನ ಸ್ಕೂಲಿಗೆ ಕಳಿಸ್ಕೊಂಡು, ಮನೆ ಕೆಲಸ ಮಾಡಿಕೊಂಡು 2 ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ತೀನಿ. 2 ಬ್ಲೌಸ್ ಅಷ್ಟೇ ಆಗೋದು, ಅದಕ್ಕಿಂತ ಜಾಸ್ತಿ ಸ್ಟಿಚ್ ಮಾಡೋಕ್ಕಾಗೋದಿಲ್ಲ. ಸೊ ಅಟ್ಲೀಸ್ಟ್ ಏನೋ ಒಂದು ಅರ್ನಿಂಗ್ ಅಂತ ಮಾಡಬಹುದು ಇದರಿಂದ ಅಂತ ಅನಿಸುತ್ತೆ. ಆಮೇಲೆ ಇನ್ನೊಂದು ಥಿಂಕ್ ಅಂದರೆ, ನಾವು ಎಲ್ಲಿ ಕಡಿಮೆಗೆ ಹೊಲ್ಕೊಡ್ತೀವಲ್ವ ಆ ಕಡೆ ಬೇಡಿಕೆ ಜಾಸ್ತಿ ಇರುತ್ತೆ. ಈಗ ಬೋಟಿಕಲ್ಲೆಲ್ಲ ನಾರ್ಮಲ್ ಬ್ಲೌಸ್ ಹೊಲಿಸ್ತೀವಿ ಅಂದರೆ ಅಂದರೆ ಸ್ಟಾರ್ಟಿಂಗ್ ರೇಟ್ ಒಂದು 500 ಇರ್ಬೋದು, ನೀವು 300 ಇಡಿ. ಯಾಕಂದರೆ ಅವರು ರೆಂಟ್ ಕಟ್ಟಬೇಕು, ಕೆಲಸದವ್ರನ್ನ ಇಟ್ಟಿರ್ತಾರೆ, ಅವರಿಗೆ
ಸ್ಯಾಲ್ರಿ ಕೊಡಬೇಕು. ಸೊ ಹೀಗಾಗಿ ಅವ್ರದ್ದು ರೇಟ್ ಆಬ್ವಿಯಸ್ಲಿ ಹೈ ಇರದೇ ಇರುತ್ತೆ. ಇಲ್ಲಾಂದರೆ ಒಂದು ಶಾಪ್ ನಡೆಸೋದು ಅಷ್ಟೊಂದು ಈಸಿ ಅಲ್ಲ. ಸೊ ನಾವು ಮನೆಯಲ್ಲೇ ಸ್ಟಿಚ್ ಮಾಡ್ತಿರೋದ್ರಿಂದ, ನಾವೇ ಸ್ಟಿಚ್ ಮಾಡ್ತಿರೋದ್ರಿಂದ ಸೊ ಒಂದು 100 ರೂಪಾಯಿ 200 ರೂಪಾಯಿ ಕಮ್ಮಿ ಮಾಡಿಕೊಂಡ್ರೂ ತೊಂದರೆ ಏನಿಲ್ಲ. ಸೊ ಆವಾಗ ನಿಮಗೆ ಜಾಸ್ತಿ ಬ್ಲೌಸ್ಗಳು ಬರುತ್ತೆ, ಅರ್ನಿಂಗ್ ಸ್ಟಾರ್ಟ್ ಆಗುತ್ತೆ, ನಾವು ಏನೋ ಒಂದು ಮಾಡ್ಬೋದು ಅನ್ನೋ ಕಾನ್ಫಿಡೆಂಟ್ ಬರುತ್ತೆ. ನಿಮಗೆ ಸ್ಟಿಚಿಂಗ್ ವಿಡಿಯೋಗಳು ಬೇಕು, ಬ್ಲೌಸ್ ಹೇಗೆ ಕಟ್ ಮಾಡೋದು, ಅದನ್ನು ಅಳತೆ ಹೇಗೆ ತೊಗೊಳ್ಳೋದು, ಡಿಸೈನ್ಸ್ ಬ್ಲೌಸ್ ಹೇಗೆ ಕಟ್ ಮಾಡೋದು, ಈ ಎಲ್ಲವೂ ಇನ್ಫಾರ್ಮೇಷನ್ ಬೇಕು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಮಾಡಿ. ಖಂಡಿತವಾಗ್ಲೂ ನಾನು ಎಲ್ಲದನ್ನು ತೋರಿಸ್ತೀನಿ. ನಿಮಗೆ ಯಾವುದಕ್ಕಾದ್ರೂ ಉಪಯೋಗ ಆಗಬಹುದು. ನೀವು ಯಾರಾದರೂ ನನಗೆ ಬ್ಲೌಸ್ ಬರ್ತಿದೆ, ಆದರೆ ಬ್ಲೌಸ್ ಹೊಲಿಯೋಕ್ಕೆ ಬರ್ತಿದೆ, ಆದರೆ ನನಗೆ ಅದನ್ನು ಹೇಗೆ ಕಟ್ ಮಾಡಬೇಕು ಅಂತ ಗೊತ್ತಿಲ್ಲ, ಅಂದರೆ ಡಿಸೈನ್ಸ್ ಬ್ಲೌಸ್ ಹೇಗೆ ಕಟ್ ಮಾಡಬೇಕು ಅಂತ ಗೊತ್ತಿಲ್ಲ ಅಂತ ನಿಮ್ಗೇನಾದರೂ ಡೌಟ್ ಇದ್ದರೆ ಕಮೆಂಟ್ ಬಾಕ್ಸಲ್ಲಿ ಮೆಸೇಜ್ ಹಾಕಿ. ನಾನು ನಿಮಗೆ ಖಂಡಿತವಾಗ್ಲೂ ಅದು ಹೇಗೆ ಕಟ್ ಮಾಡೋದು ಅನ್ನೋದನ್ನು ತೋರಿಸ್ಕೊಡ್ತೀನಿ. ಸೊ ತುಂಬಾ ಈಸಿ ಇರುತ್ತೆ ಹೇಗೆ ಕಟ್ ಮಾಡೋದು ಅಂತ. ತುಂಬ ಪರ್ಫೆಕ್ಟಾಗೇ ಹೊಲಿಬೇಕು ಅಂತ ಏನಿಲ್ಲ. ನಮ್ಮ ಬ್ಲೌಸ್ನ ಹೊಲ್ಕೊಳ್ಳೋದಲ್ವಾ, ಹೆಂಗಿದ್ರೂ ನಡೆಯುತ್ತೆ. ಹೇಳ್ತಾರಲ್ಲ, ಎತ್ತೋರ್ಗೆ ಹೆಗ್ನಾನು ಮುದ್ದು ಅಂತ. ನಾವು ಹೊಲಿದಿರೋದು ನಮ್ಮ ಬ್ಲೌಸ್ನ ನಾವು ಸ್ಟಿಚ್ ಮಾಡ್ಕೊಂಡಿರೋದು ನಮಗೆ ತುಂಬಾ ಖುಷಿ ತಂದಿರುತ್ತೆ. ಸೊ ಬೇರೆಯವ್ರಿಗೆ ಹೊಲ್ಕೊಟ್ಟಿಲ್ಲ ಅಂದ್ರೂ ಒಂದು ಬ್ಲೌಸ್ಗೆ 500 ರೂಪೀಸ್ ತೊಗೊಳ್ತಾರೆ ಹೊರಗಡೆ. ಸೊ ನಮ್ಮ ಬ್ಲೌಸ್ ನಾವೇ ಹೊಲ್ಕೊಂಡ್ರೆ ಬೇರೆ ಕಡೆ ಹೋಗಿ ಅರ್ನಿಂಗ್ ಮಾಡಬೇಕು ಅಥವಾ ಬೇರೆಯವ್ರ ಬ್ಲೌಸ್ನ ಸ್ಟಿಚ್ ಮಾಡಿಕೊಡ್ಲೇಬೇಕು ಅಂತ ಏನಿಲ್ಲ. ನಮ್ಮ ಬ್ಲೌಸ್ನ ನಾವೇ ಹೊಲ್ಕೊಂಡ್ರೆ ಅದೇ 500 ಉಳಿಯುತ್ತೆ. ಸೊ ನಾವು ಅಲ್ಲೂ ಅರ್ನಿಂಗ್ ಮಾಡ್ದಂಗೆ ಆಗುತ್ತೆ. ಅರ್ನಿಂಗ್ ಅಂದರೆ ದುಡ್ಡನ್ನ ಗಳಿಸಲೇಬೇಕು ಅಂತ ಏನಿಲ್ಲ. ನಾವು ಬೇರೆಯವ್ರಿಗೆ ಕೊಡದಿರೋ ಥರ ಉಳಿಸ್ಕೊಂಡ್ರು ಅದು ಒಂದು ರೀತಿ ಸೇವಿಂಗ್ ಅಂತಲೇ ಅನಿಸುತ್ತೆ. ಸೇವಿಂಗ್ಸ್ ಅನಿಸುತ್ತೆ, ಅರ್ನಿಂಗ್ ಅನಿಸುತ್ತೆ. ಸೊ ನನಗಂತೂ ಇದು ತುಂಬ ಹೆಲ್ಪ್ ಆಗಿದೆ. ಫಸ್ಟ್ ಮೊದಲು ನಾನು ನನ್ನ ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಂತಲೇ ತೊಗೊಂಡಿದ್ದು. ಬಟ್ ಸ್ಟಿಚ್ ಮಾಡ್ತಾ ಅದು ಕಸ್ಟಮರ್ಸ್ ಬ್ಲೌಸ್ನ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಆಯಿತು. ನೀವು ಒಂದ್ಸಲ ಸ್ಟಿಚ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರೆ ಇಮ್ಮಿಡಿಯೇಟಾಗಿ ನಿಮಗೆ ಬೇರೆಯವ್ರಿಗೂ ಹೊಲ್ಕೊಡ್ಬೇಕು ಅನ್ನೋ ಇಂಟ್ರೆಸ್ಟ್ ಬರುತ್ತೆ. ಸೊ ಒಂದ್ಸಲ ಟ್ರೈ ಮಾಡಿ ನೋಡಿ. ನನ್ನ ಹತ್ರ ಇರೋ ಮಿಷಿನ್ ಬಗ್ಗೆ ನಿಮಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಕೇಳಿ, ಖಂಡಿತವಾಗ್ಲೂ ಹೇಳ್ತೀನಿ. ನನ್ನ ಹತ್ರ ಇರೋದು ಉಷಾ ಮಿಷಿನ್, ಹೈ ಸ್ಪೀಡ್ ಮಿಷಿನ್. ಇದಕ್ಕೆ ಎಷ್ಟಾಯಿತು, ಎಲ್ಲಿ ತೊಗೊಂಡೆ, ಎಷ್ಟು ವರ್ಷ ಆಯಿತು ತೊಗೊಂಡು, ಇದಕ್ಕೆಲ್ಲ ನಿಮ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಖಂಡಿತವಾಗ್ಲೂ ಕೇಳಿ, ನಾನು ಇನ್ಫಾರ್ಮೇಷನ್ನ ಕೊಡ್ತೀನಿ. ನಿನ್ನೆ ವಿಡಿಯೋದಲ್ಲಿ ಒಂದು ವ್ಲಾಗ್ ಹಾಕಿದ್ದೆ. ನಾವು ಹೊಸ ಕಾರ್ ತೊಗೊಂಡ್ವಿ, ಯಾವ ಕಾರು, ಹೇಗಿದೆ ಅಂತ. ಯಾರಾದರೂ ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ. ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನಾವು ತೊಗೊಂಡಿದ್ದ ಕಾರು ಟಾಟಾ ಪಂಚ್. ಅದಕ್ಕೆ ನಾವು ಪೇ ಮಾಡಿದ್ದು 12.5 ಲಕ್ಷ. 12.5 ಲಕ್ಷ ಯಾಕೆ ಅಂತ ಕೇಳ್ಬೋದು. ಎಲ್ಲರಿಗೂ ತುಂಬ ಡೌಟ್ ಇದೆ. ನಾವಿಲ್ಲಿ ಹೇಳಿದಾಗ್ಲೂ ಯಾರೂ ನಂಬಲಿಲ್ಲ. ಯಾಕೆಂದರೆ ಅದ್ರದ್ದು ಆನ್ ರೋಡ್ ಪ್ರೈಸ್ ಇರೋದು 10.5 ಈ ಥರ ಇದೆ. ಸೊ ನಮ್ಮದು ಟಾಪ್ ಎಂಡ್ ಗಾಡಿ. ನಾವು ತೊಗೊಂಡಿರೋದು CNG ವಿತ್ ಪೆಟ್ರೋಲು. CNG ವಿತ್ ಪೆಟ್ರೋಲ್ಗೆ 1 ಲಕ್ಷ ಎಕ್ಸ್ಟ್ರಾ ಆಗುತ್ತೆ. ಮತ್ತು ಸನ್ರೂಫ್ ಇದೆ. ಸೊ ಹೀಗಾಗಿ ನಮ್ಮದು ಎಲ್ಲ ಟೋಟಲ್ ಸೇರಿ CNG, ಆಮೇಲೆ ಹೊರಗಡೆ ಆಕ್ಸೆಸರೀಸ್ ಹಾಕಿಸ್ತೀವಲ್ಲ, ಅದನ್ನು ಹೊರಗಡೆ ಏನು ಹಾಕಿಸ್ಲಿಲ್ಲ, ಶೋರೂಮಲ್ಲೇ ಹಾಕ್ಸಿದ್ವಿ. ಸೊ ಎಲ್ಲ ಟೋಟಲ್ ಸೇರಿ ನಮ್ಮದು 12.5 ಲಕ್ಷ ರೂಪಾಯಿ ಬಿತ್ತು. ನಿಜವಾಗ್ಲೂ ಸೀರಿಯಸ್ಲಿ ತುಂಬಾ ಖುಷಿ ಆಯಿತು. ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರಿಗೆ ಕಾರ್ ತೊಗೊಳ್ಳೋದು, ಸೈಡ್ ತೊಗೊಳ್ಳೋದು, ಮನೆ ಕಟ್ಟೋದು, ಇದೆಲ್ಲನೂ ಎಷ್ಟು ಖುಷಿ ಕೊಡುತ್ತೆ ಅಂದರೆ ನಾವು ಲೈಫಲ್ಲಿ ಏನೋ ಅಚೀವ್ ಮಾಡ್ತಿದ್ದೀವೇನೋ ಅನ್ನೋಷ್ಟು ಸಂತೋಷನ ಕೊಡುತ್ತೆ. ತುಂಬ ರಿಚ್ ಪೀಪಲ್ಸಿಗೆ ಒಂದು ಕಾರ್ ತೊಗೊಳ್ಳೋದಾಗಿರ್ಬೋದು, ಸೈಡ್ ತೊಗೊಳ್ಳೋದಾಗಿರ್ಬೋದು, ಅಷ್ಟೇನಾ, ಒಂದು ಕಾರಾ, ಅದಕ್ಕೆ ಯಾಕೆ ಇವಳು ಇಷ್ಟೊಂದು ಓವರಾಗಿ ಆಡ್ತಿದ್ದಾಳೆ, ಅವಳು ಯಾಕೆ ಇಷ್ಟೊಂದು ಬಿಲ್ಡಪ್ ತೊಗೋತಿದ್ದಾಳೆ, ಇದೆಲ್ಲ ನೆಸೆಸಿಟಿ ಇದೆಯಾ, ಈ ಥರ ತುಂಬ ಕ್ವಶನ್ಸ್ಗಳು ಬರ್ತವೆ. ಸೊ ಆದರೆ ನಮ್ಮಂಥವ್ರಿಗೆ ಎಷ್ಟೋ ವರ್ಷದ ಕನಸುಗಳನ್ನ ಕಟ್ಟಿದ್ದವ್ರಿಗೆ ನಾವೊಂದು ಕಾರ್ ತೊಗೊಳ್ಬೇಕು, ನಮ್ಮದೇ ಆದಂಥ ಸ್ವಂತದೊಂದು ಕಾರ್ ತೊಗೊಳ್ಬೇಕು ಅಂತ ಆಸೆ ಇದ್ದವರಿಗೆ ಒಂದು ಕಾರ್ನ ತೊಗೊಂಡಾಗ ಅಥವಾ ಹೊಸದಾಗಿ ಏನಾದರೂ ನಮ್ಮದು ಅಂತ ನಾವು ಮಾಡಿಕೊಂಡಾಗ ತುಂಬಾ ಖುಷಿಯಾಗುತ್ತೆ. ಅದರಲ್ಲೂ ಯಾರದೇ ಒಬ್ರದ್ದು ಹೆಲ್ಪ್ ತೊಗೊಳ್ಳದೆ ನಾವೇ ನೋಡಿಕೊಂಡಾಗ ಇನ್ನೂ ತುಂಬಾ ಖುಷಿಯಾಗುತ್ತೆ. ಸೊ ನನಗಂತೂ ನಿಜವಾಗ್ಲೂ ತುಂಬ ಖುಷಿ ಆಯಿತು. ಅದೆಲ್ಲದ ಒಟ್ಟಿಗೆ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊಂಡಲ್ಲ, ಅದು ನನಗೆ ತುಂಬಾ ಖುಷಿ ಕೊಟ್ಟಿರೋದು. ಆ ವಿಡಿಯೋ ನೋಡಿಲ್ಲ ಅಂದರೆ ಖಂಡಿತವಾಗ್ಲೂ ಹೋಗಿ ನೋಡಿ. ನಾವು ತೊಗೊಂಡಿರೋದು ವೈಟ್ ಕಲರ್ ಕಾರು, ಟಾಟಾ ಪಂಚ್ ಟಾಪ್ ಆ್ಯಂಡ್ ಗಾಡಿ. 12.5 ಲಕ್ಷ ರೂಪಾಯಿ ಆಯಿತು. ನಾವು ಡೌನ್ ಪೇಮೆಂಟಲ್ಲಿ ಕಾರ್ನ ತೊಗೊಂಡಿದ್ದೀವಿ, ಫುಲ್ ಕ್ಯಾಶ್ನ ಕಟ್ಟಿಲ್ಲ. ವಿತ್ EMI ತಿಂಗಳ ಇಷ್ಟಂತ ಕಟ್ಟಾಗ್ತಿರುತ್ತೆ. ಇಷ್ಟು ಲೋನ್ ಹಾಕಿಸ್ಕೊಂಡು ಲೋನ್ ಮೇಲೆ ಕಾರ್ನ ತೊಗೊಂಡಿದ್ದೀವಿ. ಸೊ ಇಷ್ಟೆಲ್ಲ ಆದಮೇಲೆ ಸಂಜೆ ಆಗಿತ್ತು. ಅಷ್ಟೊತ್ತಿಗೆ ನನ್ನ ಮಗಳು ಸ್ಕೂಲಿಂದ ಬಂದಿದ್ಲು. ಅವಳಿಗೆ ಸ್ವಲ್ಪ ಹಾಲು ಕಾಫಿ ಎಲ್ಲ ಕೊಟ್ಬಿಟ್ಟು ಹೋಮ್ವರ್ಕ್ ಮಾಡಿಸೋಣ ಅಂತ ಕೂತಿದ್ದೀನಿ. ಹೋಮ್ವರ್ಕ್ ಎಲ್ಲ ಮಾಡಿಸಿ ಆದಮೇಲೆ ಅವಳಿಗೆ ಸ್ವಲ್ಪ ಓದಿಸ್ತಾ ಇದ್ದೀನಿ.
ಅವಳು ಸ್ಕೂಲಿಂದ ಮಧ್ಯಾಹ್ನ 2:15ಗೆ ಬರ್ತಾಳೆ. ಬಂದ ತಕ್ಷಣ ಊಟ ಮಾಡಿ ಮತ್ತೆ ಮಲಗಿಸ್ತೀನಿ. ಮತ್ತು ಅವಳು ಒಂದು 4-5 ಗಂಟೆ ಅಷ್ಟರೊಳಗೆ ಹೇಳ್ತಾಳೆ. ಎದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಬಿಟ್ಟು TV ಸ್ವಲ್ಪ ಹೊತ್ತು ನೋಡಿಬಿಟ್ಟು ಹೋಮ್ವರ್ಕ್ ಮಾಡ್ಸೋಕ್ಕೆ ಕೂರಿಸ್ತೀನಿ. ನಾನು ಅವಳಿಗೆ ಹೋಮ್ವರ್ಕ್ ಕೂತು ಪಕ್ಕದಲ್ಲಿ ಮಾಡಿಸ್ಲೇಬೇಕು ಅಂತ ಏನಿಲ್ಲ. ಹೋಮ್ವರ್ಕ್ ಇದ್ದರೆ ಅವಳೇ ಮಾಡ್ತಾಳೆ. ಓದಿಸೋದೇನಾದರೂ ಇದ್ದರೆ ಮಾತ್ರ ನಾನು ಅವಳ ಹತ್ರ ಪಕ್ಕದಲ್ಲಿ ಕೂತ್ಕೊಂಡು ಓದಿಸ್ತೀನಿ. ಇದಾದ ಅವಳಿಗೆ ಸ್ವಲ್ಪ ಹೊತ್ತು ಓದಿಸಿ ಆದಮೇಲೆ ಅಡುಗೆ ಮಾಡೋಣ ಅಂತ ಬಂದಿದ್ದೀನಿ. ರಾತ್ರಿ ಅಡುಗೆಗೆ ಹಲಸಂಡೆ ಕಾಳು ಸಾಂಬಾರನ್ನ ಮಾಡ್ತಾಯಿದ್ದೀನಿ. ಈ ಸಾಂಬಾರು ತುಂಬ ಈಸಿಯಾಗಿ ಆಗುತ್ತೆ, ತುಂಬ ಬೇಗ ಆಗುತ್ತೆ. ತುಂಬ ಜನ ಕೇಳ್ತಾ ಇದ್ರಿ ನನಗೆ ಇನ್ಸ್ಟಾಗ್ರಾಮಲ್ಲಿ ಏನಂತ, ಯಾಕೆ ಎಲ್ಲ ಸಾಂಬಾರ್ಗೂ ರುಬ್ಬಿ ಹಾಕ್ತೀರಾ ನೀವು, ಹಾಗೆ ಯಾಕೆ ಮಾಡೋದಿಲ್ಲ ಅಂತ. ನಾನು ಫಸ್ಟ್ ವ್ಲಾಗ್ಗಳನ್ನ ಅಪ್ಲೋಡ್ ಮಾಡಿದಾಗ ಆದರೆ ಏನಂದರೆ ನಮ್ಮದು ಊರ ಕಡೆ ಎಲ್ಲ ಹೀಗೆ ಪ್ರತಿಯೊಂದು ಸಾಂಬಾರನ್ನು ರುಬ್ಬೆ ಮಾಡೋದು, ಹಾಗೆ ಮಾಡೋದಿಲ್ಲ ಯಾರೂ. ಸೊ ಹಾಗಾಗಿ ನಾನು ಪ್ರತಿಯೊಂದು ಸಾಂಬಾರು ಕೂಡ ಪ್ರತಿಯೊಂದಕ್ಕೂ ರುಬ್ತೀನಿ. ಕೆಲವೊಂದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕಿ ರುಬ್ಬಬೇಕಾಗತ್ತೆ. ಇನ್ನು ನಾರ್ಮಲಾಗಿ ಮಾಡೋ ಸಾಂಬಾರುಗಳಿಗೆ ನಾನು ಇವಾಗ ಏನು ತೋರಿಸ್ತೀನಲ್ಲ ರುಬ್ಬೋಕ್ಕೆ, ಅಷ್ಟನ್ನೇ ಹಾಕಿ ರುಬ್ತೀನಿ. ಇದೇ ಥರ ಸಾಂಬಾರನ್ನ ನಮಗೆ ಊಟ ಮಾಡಿ ರೂಢಿ ಆಗಿಬಿಟ್ಟಿದೆ. ಸೊ ಹಾಗಾಗಿ ಬೇರೆ ಕಡೆ ಸಾಂಬಾರು ಅಷ್ಟೊಂದು ಅಡ್ಜಸ್ಟ್ ಆಗೋದಿಲ್ಲ. ಸೊ ಹಾಗಾಗಿ ನಾನು ಯಾವಾಗಲೂ ಸಾಂಬಾರನ್ನ ರುಬ್ಬೆ ಮಾಡ್ತೀನಿ. ಮತ್ತು ಆಲ್ಮೋಸ್ಟ್ ತುಂಬ ಸಾಂಬಾರುಗಳನ್ನ ಮಾಡಬೇಕಾದ್ರೆ ಇದೇ ಮಸಾಲೆನ ನಾನು ಜಾಸ್ತಿ ಪ್ರಿಫರ್ ಮಾಡ್ತೀನಿ. ಹುರುಳಿಕಾಳು ಸಾಂಬಾರು ಮಾಡಬೇಕಾದ್ರೆ ಅಥವಾ ಹೀಗೆ ಬಸ್ಸಾರು ಮಾಡಬೇಕಾದ್ರೆ ಈ ಥರ ಮಾತ್ರ ಮಾಡಬೇಕಾದ್ರೆ ಅದ್ರದ್ದು ಮಸಾಲೆ ಕ್ವಾಂಟಿಟಿ ಮತ್ತು ಅದಕ್ಕೆ ಎಕ್ಸ್ಟ್ರಾ ಇಂಗ್ರೀಡಿಯೆಂಟ್ಸ್ಗಳನ್ನ ಹಾಕೋದು ಬಿಟ್ಟರೆ, ಇನ್ನು ನಾರ್ಮಲ್ ಸಾಂಬಾರುಗಳನ್ನ ಮಾಡೋದಾದರೆ ನಾವು ಇದೇ ಥರನೇ ಮಾಡ್ತೀನಿ. ಸಾಂಬಾರು ಕೂಡ ರೆಡಿ ಆಯಿತು. ಇದನ್ನು ಒಲೆ ಮೇಲೆ ಇಟ್ಬಿಟ್ಟು ಒಂದು ಕುದಿ ಚೆನ್ನಾಗಿ ಕುದಿಸಿ ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿ ಮಿಕ್ಸ್ ಮಾಡಿದ್ರೆ ಸಖತ್ತಾಗಿರೋ ಟೇಸ್ಟಿಯಾಗಿರೋ ಸಾಂಬಾರು ರೆಡಿ ಆಗುತ್ತೆ. ನಾವು ಯಾವಾಗಲೂ ಆಲ್ಮೋಸ್ಟ್ ಇದೇ ಥರ ಸಾಂಬಾರು ಮಾಡೋದು. ನಮ್ಗೆ ಇದೇ ಥರ ಸಾಂಬಾರು ಇಷ್ಟ ಆಗೋದು. ಅದ್ರ ಜೊತೆಗೆ ನಾನು ಮುದ್ದೆನೂ ಮಾಡ್ಕೊತಾ ಇದ್ದೀನಿ. ಪಾತ್ರೆಗೆ ನಿಮಗೆ ಎಷ್ಟು ಕ್ವಾಂಟಿಟಿಯಲ್ಲಿ ಮುದ್ದೆ ಬೇಕೋ ಅಷ್ಟು ಕ್ವಾಂಟಿಟಿಯಲ್ಲಿ ನೀರನ್ನ ಹಾಕಿ ಸ್ವಲ್ಪ ಉಪ್ಪು ಹಾಕಿ ನೀರು ಸ್ವಲ್ಪ ಉಗುರು ಬೆಚ್ಚಗಾದ್ಮೇಲೆ ಸ್ವಲ್ಪ ರಾಗಿ ಹಿಟ್ಟನ್ನ ಹಾಕಿ ಚೆನ್ನಾಗಿ ಗಂಟಿಲ್ದಿರೋ ಥರ ಮಿಕ್ಸ್ ಮಾಡಿ ಅದಕ್ಕೆ ನಿಮಗೆ ಎಷ್ಟು ಹಿಟ್ಟು ಬೇಕು ನೋಡಿ ಅಷ್ಟು ಹಿಟ್ಟನ್ನ ಹಾಕಿ ಒಂದು 10 ನಿಮಿಷ ಚೆನ್ನಾಗಿ ಕುದಿಯೋದಕ್ಕೆ ಬಿಡಿ. ಉರಿ ಫ್ಲೇಮ್ನ ಸಣ್ಣ ಮಾಡಿಬಿಟ್ಟು ಅದು ಕುದಿ ಆದಮೇಲೆ ಅದನ್ನು ಒಂದು ಸ್ವಲ್ಪ ಈ ಥರ ತಿರ್ಕೊಂಡು ಮತ್ತೆ ಲಿಡ್ನ ಕ್ಲೋಸ್ ಮಾಡಿ ಇನ್ನೊಂದು 5 ನಿಮಿಷದಷ್ಟು ಲೋ ಫ್ಲೇಮ್ ಮಾಡಿ ಬಿಟ್ಟರೆ ಮುದ್ದೆ ತುಂಬ ಚೆನ್ನಾಗಿ ಬೆಂದಿರುತ್ತೆ ಮತ್ತು ಅಷ್ಟೊಂದು ಗಂಟು ಕೂಡ ಆಗೋದಿಲ್ಲ. ರಾತ್ರಿ ಊಟಕ್ಕೆ ಮುದ್ದೆ, ಅನ್ನ, ಸಾಂಬಾರು ಮತ್ತು ನಂಚ್ಕೊಳ್ಳೋಕ್ಕೆ ಸಾಂಬಾರಲ್ಲೇ ಹಲಸಂಡೆ ಕಾಳಿತ್ತಲ್ಲ ಅದನ್ನೇ ನಂಚ್ಕೊಂಡು ಊಟ ಮಾಡಿದ್ವಿ. ಸೊ ಇಷ್ಟೆಲ್ಲ ಮಾಡೋ ಅಷ್ಟೊಳಗಡೆ ಆಲ್ರೆಡಿ ರಾತ್ರಿ 10 ಗಂಟೆ ಆಗಿತ್ತು. ಊಟ ಎಲ್ಲ ಮುಗಿಸ್ಕೊಂಡು ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿ ಹೋಗಿ ಮಲಗಿದ್ದಾಯಿತು. ಸೊ ಐ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.